ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್ ಹಾಗೂ ನಮ್ಮ ಎಲ್ಲ ದೇವಸ್ಥಾನದ ಸಂಘ ಸಂಸ್ಥೆಗಳಿಂದ ಇಂದು ಮಹಾಸಭೆ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಇತ್ತು. ಇದು ಅದ್ಧೂರಿಯಾಗಿ ಯಶಸ್ವಿಯಾಗಿ ನಡೆದಿದೆ. ಇದಕ್ಕೆ ನಮಗೆ ಸಹಕಾರ ನೀಡಿದಂಥ ನಮ್ಮ ದೇವಸ್ಥಾನದ ಕುಲದ ಗೌಡರು, ಯಜಮಾನರು ಹಾಗೂ ನಮ್ಮ ಹಿರಿಯರು, ನಮ್ಮ ವನ್ನಿಕುಲ ಕ್ಷತ್ರಿಯ ಎಲ್ಲ ಸಮುದಾಯದ ಜನಗಳಿಗೆ ನನ್ನ ಕಡೆಯಿಂದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಈ ಸಭೆಯ ಮುಖ್ಯ ಉದ್ದೇಶವೇನೆಂದರೆ ನಮ್ಮ ಸಮುದಾಯದ ವನ್ನಿಕುಲ ಕ್ಷತ್ರಿಯ ಸಮುದಾಯದ ಪ್ರತಿಯೊಬ್ಬರನ್ನು ಒಟ್ಟುಗೂಡಿಸುವ ಸಲುವಾಗಿ ಹಾಗೂ ಎಲ್ಲ ವಿದ್ಯಾರ್ಥಿಗಳ ಅವರು ಎಲ್ಲೆಲ್ಲೋ ಬೇರೆ ಕಡೆ ಎಲ್ಲ ಹೋಗಿ ಸನ್ಮಾನ ಮಾಡಿಸ್ಕೊ ಬರ್ತಾರೆ. ಅವ್ರು ಯಾಕೆ ನಮ್ಮ ದೇವಸ್ಥಾನ ಇರೋರು ನಮ್ಮ ದೇವಸ್ಥಾನದಲ್ಲಿ ಸನ್ಮಾನ ಮಾಡಿಸೋಣ ಅಂತ ಅವ್ರಿಗೂ ಎಲ್ಲ ಒಳ್ಳೆಯದಾಗಲಿ ಅಂತ ಪ್ರತಿಯೊಬ್ಬರಿಗೂ ಹೆಚ್ಚಿನ ಅಂಕ ಪಡೆದ ಎಲ್ಲ ಮಕ್ಕಳಿಗೂ ಹಾಗೂ ಹೆಚ್ಚಿನ ಅಂಕ ಪಡೆದ ಎಲ್ಲ ಸಮುದಾಯ ವಿದ್ಯಾರ್ಥಿಗಳಿಗೂ ಸನ್ಮಾನ ಮಾಡಿತ್ತು. ಅದು ಅಂದಾಜು 60ರಿಂದ 70 ಜನ ನಮ್ಮ ಸಮುದಾಯ ಜನಗಳು ಈ ವರ್ಷದಲ್ಲಿ ಪಾಸಾಗಿದ್ದವರಿದ್ದರು. ಅವ್ರಿಗೂ ಮುಂದೆ ಎಲ್ಲ ಒಳ್ಳೆಯದಾಗಲಿ ಅಂತ ತಿಳಿಸ್ತಾ ನಮ್ಮ ಸಂಘದ ಎಲ್ಲ ಸದಸ್ಯರಿಗೂ ಇಷ್ಟು ದಿನ ಈ ಸಭೆಯನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಿಕೊಟ್ಟಂಥ ಎಲ್ಲ ನಮ್ಮ ಸಂಘದ ಸದಸ್ಯರಿಗೂ ಹಾಗೂ ನಮಗೆ ಪ್ರೋತ್ಸಾಹ ನೀಡಿ ನಮಗೆ ಈ ಸಭೆಯನ್ನು ಈ ರೀತಿ ಮಾಡಬೇಕು, ಯಾರ್ಯಾರನ್ನು ಗೌರವಿಸಬೇಕು ಅಂತೆಲ್ಲ ನಮಗೆ ಉದ್ದೇಶವನ್ನು ನಮಗೆ ಯಶಸ್ವಿಯಾಗಿ ನಡೆಸಿಕೊಟ್ಟ ನಮ್ಮ ಕುಲದ ಗೌಡರಿಗೆ ಎಲ್ಲರಿಗೂ ನಾನು ಧನ್ಯವಾದ ಅರ್ಪಿಸ್ತೀನಿ. ಧನ್ಯವಾದ. ಸ್ವಾಮಿ ದೇವಸ್ಥಾನ ಮತ್ತು ವೀರಕುಮಾರ ಸಂಘದ ವತಿಯಿಂದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂಥ ಎಲ್ಲ ವೀರಕುಮಾರ ಸೇವಾ ಸಮಿತಿ ಸದಸ್ಯರು ಮತ್ತು ಎಲ್ಲ ಊರಿನ ಗೌಡರು, ಯಜಮಾನರು ಮತ್ತು ಸರ್ವ ಸದಸ್ಯರಿಗೂ ಧನ್ಯವಾದಗಳನ್ನು ತಿಳಿಸ್ತಾ, ಇಲ್ಲಿ ನಡೆದಿರುವ ಎಲ್ಲ ಮಾಧ್ಯಮಿಕರಿಗೂ ತಾವು ಭಾಗವಹಿಸಿರೋದಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ, ಈ ಕಾರ್ಯಕ್ರಮ ಯಶಸ್ವಿಗಳಿಗೆ ಕಾರಣಕರ್ತರಾದಂಥ ಎಲ್ಲ ಸದಸ್ಯರಿಗೂ ಧನ್ಯವಾದಗಳನ್ನು ತಿಳಿಸ್ತಾ, ಮತ್ತೊಮ್ಮೆ ಮುಂದಿನ ವರ್ಷ ಇನ್ನೂ ಅದ್ದೂರಿಯಾಗಿ ಇದೇ ರೀತಿ ಕಾರ್ಯಕ್ರಮ ಯಜಮಾನರ ಮಾರ್ಗದರ್ಶನದಲ್ಲಿ ನಮ್ಮ ಹೆಮ್ಮೆಯ ತಾಯಂದಿರ ಆಶ್ರಯದೊಂದಿಗೆ ಹಾಗೂ ಯುವಶಕ್ತಿಯ ಬಲದೊಂದಿಗೆ ನಾವೆಲ್ಲರೂ ಒಂದಾಗೋಣ. ನಮ್ಮ ಬೇಕಮಂಗಲ ಶ್ರೀ ಆದಿಶಕ್ತಿ ದ್ರೌಪದಿ ತಾಯಿ ಹಾಗೂ ದತ್ತಾಯ ಸ್ವಾಮಿ ದೇವಸ್ಥಾನದ ಭಕ್ತಿ ಮತ್ತು ನಮ್ಮ ವನ್ನಿಕುಲ ಕ್ಷತ್ರಿಯ ಸಮುದಾಯದ ಒಗ್ಗಟ್ಟನ್ನು ಇಡೀ ಜಿಲ್ಲೆಗೆ ಮಾದರಿಯಾಗುವಂತೆ ಬಲಿಷ್ಠಗೊಳಿಸೋಣ. ನಾವು ಒಂಟಿಯಾಗಿದ್ದರೆ ಕೇವಲ ಒಂದು ಹನಿ, ಅದೇ ನಾವೆಲ್ಲರೂ ಒಂದಾದರೆ ಅದು ಸಮುದ್ರ, ಮಹಾಸಾಗರ. ಇಂದಿನಿಂದ ಬೇತಮಂಗಲ ವನ್ನಿಕುಲ ಕ್ಷತ್ರಿಯ ಸಮುದಾಯದ ಪ್ರತಿಯೊಬ್ಬರು ಧ್ವನಿಯು ಒಂದೇ ಮೊಳಗಲಿ. ನಮಗೆ ಇಲ್ಲಿ ನಿಂತು ನಿಮ್ಮೊಂದಿಗೆ ಮಾತನಾಡಲು ಬೇರೆ ಬೇರೆ ಸಮುದಾಯಗಳು ಅವರಿಗೆ ಇಚ್ಛೆ ಬಂದಂತೆ ಊರಿನ ಹೆಸರಿನಲ್ಲಿ, ದೇವಸ್ಥಾನದ ಹೆಸರಿನಲ್ಲಿ, ದೇವತೆಗಳ ಹೆಸರಿನಲ್ಲಿ ಕರ್ಗಾಚರಣೆಯನ್ನು ಮಾಡುತ್ತಿರುವುದು ಪತ್ರಿಕೆಗಳು, ಟಿವಿ ಮಾಧ್ಯಮಗಳು ಹಾಗೂ ಮೊಬೈಲ್ಗಳಲ್ಲಿ ಗಮನಿಸಿದ್ದು ನಿಮ್ಮ ಗಮನಕ್ಕೂ ಬಂದಿರುತ್ತದೆ ಎಂದು ಭಾವಿಸುತ್ತೇನೆ. ಕರಗಶಕ್ತೋತ್ಸವವನ್ನು ಬೇಕಂತಲೇ ಕೆಲ ಜಾತಿ ಸಮುದಾಯಗಳು ನಮ್ಮ ಆಚರಣೆಗಳನ್ನು ಮುಖ್ಯವಾಗಿ ಒಗ್ರವಾಗಿ ಮಾಡುತ್ತಿರುವುದು ಬೇಸರದ ಸಂಗತಿ. ಇದನ್ನು ಮೊದಲು ನಾವುಗಳು ರಾಜ್ಯ ಮಟ್ಟದ ಕರಗ ಹೊರುವ ಪೂಜಾರಿಗಳ ಸಂಘವನ್ನು ಸ್ಥಾಪಿಸಿ ಈ ಸಂಘಕ್ಕೆ ನೋಂದಣಿ ಆದವರು ಮಾತ್ರ ಕರಗ ಹೊರಬೇಕಾಗಿ ಅನುಮತಿ ನೀಡಬೇಕಾಗಿ ಪ್ರಾರ್ಥನೆ. ತುಂಬಾ ಕಮ್ಮಿ ಇದ್ದಾರೆ, ಬಟ್ ತುಂಬಾ ಕಷ್ಟಪಟ್ಟಂತ ಜನ ನಮ್ಮ ಕುಲದು. ಏನೇ ಆಗಲಿ, ಎಲ್ಲ ತೋಟ ಮಾಡಲಿ, ಹೂವು ಮಾಡಲಿ, ಎಲ್ಲದರಲ್ಲೂ ತುಂಬಾ ಕಷ್ಟಜೀವಿಗಳು. ಅದೇ ರೀತಿ ವಿದ್ಯೆಗಳು ಚೆನ್ನಾಗಿ ಕಷ್ಟಪಟ್ಟು ಹೋಗು ಒಳ್ಳೆ ಆಫೀಸರ್ ಆಗ್ಬೇಕಂತ ಹೇಳೋ ಮಾಧವರಲ್ಲಿ ಮೇಡಮ್ ಅಂತ ಅವ್ರು SP ಆಗಿ ಮತ್ತೆ ಮುಂಬೈ ಉಳಿದಿದ್ದಾರೆ. ಅಂಥವ್ರು ಇರೋಲ್ಲ. ಇದೇ ಉಳ್ಳಾದಲ್ಲಿ ನಮ್ಮ ಸರ್ಕಾರಿ ಹರೀಶ್ ಅಂತಿದ್ದಾರೆ, ಉಳ್ಳಾ ಬಂದಿದ್ದಾರೆ. ಅವರು ನಮ್ಮ ಬಂದವರು, ಅವರು ನಮ್ಮ ದೇವಸ್ಥಾನಕ್ಕೂ ಬರ್ತಾ ಇರ್ತಾರೆ. ಅದೇ ರೀತಿ ದೊಡ್ಡದಾಗಿ ಬೆಳೆದು ನಮ್ಮವ್ರನ್ನ ದೊಡ್ಡ ಹುದ್ದೆಗಳನ್ನ ಆಧಾರ ಮಾಡಿದ್ರೆ ತರೋಗುತ್ತೆ. ಸರ್ಕಾರ ಈಗ ತಾನೇ ಬಂದೆ ನಮ್ಮ ಕುಲಕ್ಕೆ ಒಂದು ಚೇರ್ಗಳನ್ನು ಕೊಟ್ಟಿದ್ದಾರೆ. ಎಂದರಿಂದ ಮಂಜುನಾಥ್ ಅವ್ರನ್ನ ಇದುವರೆಗೂ ಕೊಟ್ಟಿರಲಿಲ್ಲ. ನಮ್ಗೆ ಎಷ್ಟೇ ಪಿರಾಪಟ್ಟಿ, ಎಷ್ಟೇ ಪತ್ರಗಳಲ್ಲಿ ಎಲ್ಲ ಒಂದಾಗಿ ನಾವು ಬೆಳಿಬೇಕು. ಅವ್ರು ತೆಗಿಲ್ಲ, ಇವ್ರು ತೆಗಿಲ್ಲ ಅಂತ ಮಾಡೋ ಬದಲು ಎಲ್ಲ ನಾವೆಲ್ಲ ಒಂದು. ಉದಾಹರಣೆಗೆ
ನಾವು ಮುಸ್ಲಿಂ ಸಮುದಾಯ ತೆಗೆದುಕೊಂಡ್ರೆ ಅವರ ಇದು ಈ ಸಭೆಯನ್ನು ಮುಖ್ಯ ಉದ್ದೇಶ ಅಂದರೆ ನಮ್ಮ ಸುತ್ತಮುತ್ತಲ ಗ್ರಾಮದಲ್ಲಿ ಇವಾಗ ಪ್ರತಿಯೊಂದು ದೇವಸ್ಥಾನದಲ್ಲೂ ಕರ್ಗ ಮಾಡ್ತಾ ಇದ್ದಾರೆ. ನಾವು ಕರ್ಗ ಮಾಡಬೇಡಿ ಅಂತ ಯಾವ ದೇವಸ್ಥಾನಕ್ಕೂ ಹೇಳ್ತಾ ಇಲ್ಲ, ಆದರೆ ಅದು ಶಾಸ್ತ್ರೋಕ್ತವಾಗಿ ಏನಿದೆ ಧ್ವಜಾರೋಹಣ, ಹಸಿ ಕರ್ಗ, ಪೊಂಗಲ್ ಸೇವೆ, ದೀಪಾಲಂಕಾರ, ಪೋತಲ್ ರಾಜಗಾವ್, ವಸಂತೋತ್ಸವ ಇಷ್ಟಿರತ್ತೆ. ಇಷ್ಟೆಲ್ಲ ಬಿಟ್ಟು ಕೇವಲ ಒಂದು ದಿವಸ ಕರ್ಗ ಮಾಡಿ ಎಲ್ಲರಿಗೂ ಮಾಡೋದಲ್ಲ. ಅದು ಆ ಥರ ಆಚರಣೆ ಅಲ್ಲ ಕರ್ಗದೆ ಅಂದರೆ. ಅದಕ್ಕೆ ಒಂದು ಸಂಪ್ರದಾಯ ಇದೆ, ಅದಕ್ಕೆ ಒಂದು ಪದ್ಧತಿ ಇದೆ. ಈ ಥರ ಮಾಡಲಿ, ನಾವು ಬೇಡ ಅಂತ ಇಲ್ಲ. ಅದು ವನ್ನಿಕುಲ ಕ್ಷತ್ರಿಯರು ಅದಕ್ಕೂ ಇಷ್ಟು ದಿನದಿಂದ ಶ್ರಮಪಟ್ಟು ಅದಕ್ಕೆ ಯಾವ ಥರ ಉಪವಾಸ ಇರಬೇಕು, ಯಾವ ಥರ ಕಠಿಣ ಶ್ರಮ ವಹಿಸಬೇಕು, ಇಷ್ಟೆಲ್ಲ ಪದ್ಧತಿಗಳೇ. ಅದೆಲ್ಲ ಬಿಟ್ಟು ಕೇವಲ ಕರ್ಗ ಮಾಡಿಬಿಟ್ಟು ನಮ್ಮೂರಲ್ಲೂ ಕರ್ಗ ಆಯಿತು ಅಂದರೆ ಆ ಥರ ಅದು ದೇವರ ಇಚ್ಛೆ ಅಲ್ಲ. ಆ ಥರ ಮಾಡೋದಂದರೆ ದೇವರ ಇಚ್ಛೆ ಏನಂದರೆ ಅದಕ್ಕೆ ಒಂದು ಸಂಪ್ರದಾಯ ಇದೆ. ಆ ಎಮ್ಮ ನೀರಲ್ಲಿ ಹುಟ್ಟಿ ಅವ್ರನ್ನ ಹಸಿ ಕರ್ಗ ರೂಪದಲ್ಲಿ ಕಂಗ್ಳಲ್ಲಿ ಎತ್ಕೊಬಂದು ಆ ಎಮ್ಮನ 2 ದಿವಸ ಪೊಂಗಲ್ ಸೇವೆ ಮಾಡಿ, ದೀಪಾಲಂಕಾರ ಮಾಡಿ, ಕರ್ಗ ಮಾಡಿ, ಅಗ್ನಿಗುಂಡದಿಂದ ಕರ್ಕೊಬಂದು ವಸಂತೋತ್ಸವ ಮಾಡಿ, ಪೋತರಾಜರಿಗೆ ಅವ್ರಿಗೆ ಗಾವು ಸೇವೆ ಕೊಟ್ಟು ಇಷ್ಟೆಲ್ಲ ಪದ್ಧತಿಗಳಿದೆ. ಇದೆಲ್ಲ ಬಿಟ್ಟು ಕೇವಲ ಒಂದು ದಿವಸ ಎಲ್ಲ ಕರ್ಗ ಮಾಡಿ ನಮ್ಮದು ಕರ್ಗ ನಡೀತೆ ಅಂದರೆ ಅದು ಕರ್ಗ ಉದ್ದೇಶ ಅಲ್ಲ. ದಯವಿಟ್ಟು ಎಲ್ಲ ಊರುಗಳಿಗೂ ನಮ್ಮ ಸಂಘದ ಕಡೆಯಿಂದ ನಮ್ದು ಇದೇ ಒಂದು ಮಾಡಿದ್ರೆ ಉದ್ದೇಶಪೂರ್ವಕವಾಗಿ ಏನು ಮಾಡಬೇಡಿ. ಅದು ಮಾಡಾಗಿದೆ ಸಂಪ್ರದಾಯಬದ್ಧವಾಗಿ ಏನಿದೆಯೋ ಅದನ್ನೆಲ್ಲ ಮಾಡಿ. చూస్తారనే చాలా ఆనందం ఉంది. మన అనేక క్షత్రులందరూ కలిసికట్టుగా ఎల్లప్పుడూ ఇదే విధంగా ముందుకు వెళ్ళాలని ప్రతి ఒక్కరిని ఇక్కడికి వచ్చేసినటువంటి పౌరులు మరియు యజమానులు అందరికీ నా అభినందనలు తెలియజేస్తూ ఇక్కడ ఇంత గ్రాండ్గా సక్సెస్ఫుల్గా మన వీరకుమార శ్రేయా సంఘం వాళ్ళు నిర్వహిస్తున్నందుకు ఎంతో సంతోషంగా ఉంది. అలాగే మన ఇక్కడ మెయిన్ ఈ సభకు యొక్క ఉద్దేశం ఏంటంటే 10th వాళ్ళు, ఇంటర్ వాళ్ళు, డిగ్రీ వాళ్ళకి పురస్కారాలు చేయాలనేసి మన వీరకుమార్ సేవాధ్యక్షులు మనం దేవస్థానం అందరూ కలిపి ఈ సభను నిర్వహించడం జరిగింది. ఇదే విధంగా ప్రతి సంవత్సరం జరుపుకోవాలని కోరుతూ సెలవు తీసుకుంటాం.